ಎಜುಕೇಷನ್ ಟ್ರಸ್ಟ್ ಅಂತೇಳಿ SEA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ 2000 ಇಸ್ವಿಯಲ್ಲಿ ನಮ್ಮ ತಂದೆಯವರು ದಿವಂಗತ ಎ ಕೃಷ್ಣಪ್ಪನವರು ಈ ಸಂಸ್ಥೆಯನ್ನು ಶುರು ಮಾಡಿದ್ದು. ನಮ್ಮ ತಂದೆಯವರಿಗೆ ಯಾವಾಗಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಮತ್ತು ಯಾವಾಗಲೂ ಒಂದು ಮಾತು ಹೇಳೋರು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್ ಅಂತ ಹೇಳಿ. ಶಿಕ್ಷಣ ಮತ್ತು ಆರೋಗ್ಯ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ಅಂತ ಹೇಳಿ. ಆ ಒಂದು ಉದ್ದೇಶದಿಂದ 1972ರಲ್ಲೇ BVNHS ಸಂಸ್ಥೆಯನ್ನು ಶುರು ಮಾಡಿರುವಂಥದ್ದು. ತದನಂತರ ಅದು ಇವತ್ತಿಗೆ ಏಡೆಡ್ ಸಂಸ್ಥೆ. ತಂದೆಯವರಾದ ನಂತರ ಇವತ್ತು ನಾನು ಸೆಕ್ರೆಟರಿ ಆಗಿದ್ದೇನೆ. ಮತ್ತು ಆ ಸಂಸ್ಥೆಯನ್ನು ಶುರು ಮಾಡುವಾಗ ನನ್ನ ತಂದೆ ಜೊತೆ DK ಕೃಷ್ಣಪ್ಪನವರು, ಶ್ರೀರಾಮಪ್ಪ ಅವರು, ಕೆಂಚಪ್ಪ ಅವರು, ಈ ರೀತಿ ಅನೇಕ ಗಣ್ಯರು, ಸಮಾಚಾರಿ, ನಮ್ಮೂರಿನ ಅನೇಕ ಗಣ್ಯರು ಸೇರಿ ಶುರು ಮಾಡಿದಂಥದ್ದು. ತದನಂತರ 2000 ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ನಮ್ಮ ತಂದೆ ಶುರು ಮಾಡಿದ್ರು. ಈ ಸಂಸ್ಥೆ ಶುರು ಮಾಡಿ ಈ ವರ್ಷಕ್ಕೆ 25 ವರ್ಷ ಆಗುತ್ತೆ. ಹಾಗಾಗಿ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನನ್ನು 1 ವರ್ಷ ಪೂರ್ತಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸ್ಪೋರ್ಟ್ಸು, ಕಲ್ಚರಲ್ ಇವೆಂಟ್ಸು, ಸೆಮಿನಾರ್ಸು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರ ಮುಖಾಂತರ, ಟೀಚರ್ಸ್ ಟ್ರೈನಿಂಗು, ಹೆಲ್ತ್ ಕ್ಯಾಂಪ್ಸ್, ಈ ಥರ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಮಾಡ್ತಾ ಬರ್ತಿದ್ವಿ. ಈ ತಿಂಗಳಲ್ಲಿ ನಾವು ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ನ ಇಟ್ಕೊಂಡಿದ್ದೇವೆ. ಕ್ರಿಕೆಟ್, ಕಬಡ್ಡಿ, ಥ್ರೋಬಾಲ್, ವಾಲಿಬಾಲ್, ಇನ್ನೂ ಅನೇಕ ಕಾರ್ಯಕ್ರಮಗಳ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಯ ಇವರು VC ಅವರು, ರಮೇಶ್ ಅವರು ಮತ್ತು ಸಂತೋಷ್ ಅಂತೇಳಿ ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ಪ್ಲೇಯರ್, ಇಷ್ಟೂ ಜನ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಎ ಕೃಷ್ಣಪ್ಪ ಅವರ ಒಂದು ನೆನಪಿಗೆ ಎ ಕೃಷ್ಣಪ್ಪ ಮೆಮೋರಿಯಲ್ ಸ್ಪೋರ್ಟ್ಸ್ ಮೀಟ್ ಏನು ಮಾಡ್ತಾರೆ ವರ್ಷ ಅದು ಭಾಳ ಸಂತೋಷ. ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಬೇರೆ ಬೇರೆ ಯೂನಿವರ್ಸಿಟಿ ಸಿಲ್ವರ್ ಜೂಬ್ಲಿ ಆಗಿದೆ ಮತ್ತು ಬೇರೆ ಬೇರೆ ಶಾಲೆಗಳು ಮತ್ತು ಕಾಲೇಜು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಭಾಳ ಜಾಗನೂ ಕೂಡ ವಿಸ್ತರಣೆ ಚೆನ್ನಾಗಿದೆ. ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಕ್ಕಂಥ ಬೆಂಗಳೂರಲ್ಲಿ ಸಿಗಲ್ಲ ಈ ಥರ ವ್ಯವಸ್ಥೆ. ಅದನ್ನು ಇವತ್ತು ಎ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಸುಮಾರು 9,000 ಮಕ್ಕಳು ಇಲ್ಲಿಂದ ಪಾಸ್ ಆಗ್ತಾ ಇದ್ದಾರೆ. ವರ್ಷ ಬೇರೆ ಬೇರೆಯವರು ಕೂಡ ಬಂದು ಸೇರ್ತಕ್ಕಂಥದ್ದು ನೋಡಿದರೆ ಎ ಕೃಷ್ಣಪ್ಪ ಅವರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ, ಅವರು ತೊಗೊಂಡಿರ್ತಕ್ಕಂಥ ನಿರ್ಧಾರ, ಅವತ್ತು ಈ ಶಾಲೆ ಪ್ರಾರಂಭ ಮಾಡಬೇಕು, ಸ್ಕೂಲ್ ಪ್ರಾರಂಭ, ಇವತ್ತು ಅದರದ್ದು ಉತ್ತರ ಇವತ್ತು ನೋಡ್ತಾ ಇದ್ದೀವಿ. ನಾವೆಲ್ಲ ಇಲ್ಲಿ ಬಂದು ಸಮಯವನ್ನು ಕೂಡ ಕಳೀತಾ ಇದ್ದೀವಿ ಅಂತ ಹೇಳಿದರೆ ಅದೆಲ್ಲದೂ ಕೂಡ ಅವರ ಚಿಂತನೆಗೆ. ಇಂಥ ಚಿಂತನೆಗಳನ್ನು ನಾವು ಮುಂದೆ ತೊಗೊಂಡು ಹೋಗಬೇಕಾಗ್ತದೆ. ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಸಾರ್ವಜನಿಕರ ಕ್ಷೇತ್ರದಲ್ಲಿ ಅವರು ಮಂತ್ರಿಗಳಾಗಿ ಪಕ್ಷದ ಒಂದು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಾವೆಲ್ಲ ಒಟ್ಟಿಗೆ ಬೇರೆ ಬೇರೆ ಪಕ್ಷದಲ್ಲಿದ್ವಿ. ನಾವು JDS ಪಕ್ಷದಲ್ಲೂ ಕೂಡ ಇದ್ವಿ. ನಮಗೆ ಅಧ್ಯಕ್ಷರಾಗಿದ್ವಿ. ಅವತ್ತೆಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡೋರು. ನಾನು ಯೂತ್ ಪ್ರೆಸಿಡೆಂಟ್ ಇದ್ದಾಗ ಅವರು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಇವತ್ತು ಅವರು ಇಲ್ಲಿ ಆಡಿರ್ತಕ್ಕಂಥ ಒಂದು ಜಾಗಗಳಲ್ಲಿ ಅಂತ ಹೇಳಿದರೆ ನಮ್ಮ ತಂದೆಯವ್ರಿಗೂ ಭಾಳ ಈ ಶಟ್ಲ್ ಆಡೋದು ಇದೆಲ್ಲ ಜಾಸ್ತಿ, ಸ್ಪೋರ್ಟ್ಸ್ ಜಾಸ್ತಿ, ಅದರಲ್ಲೂ ಶಟ್ಲ್ ಅವರು ಆಡೋಗಿರ್ತಕ್ಕಂಥ ಒಂದು ಜಾಗಗಳಲ್ಲಿ ನಮಗೆ ಬಂದು ಆಡ್ತಕ್ಕಂಥ ಅವಕಾಶಗಳು ನಮ್ಮ ಪುಣ್ಯ. ಇದೆಲ್ಲ ಒಳ್ಳೆ ಮೆಮೊರಿ, ನಾವೆಲ್ಲ ಮುಂದೆ ತೊಗೊಂಡು ಹೋಗ್ಬೇಕಾಗ್ತದೆ. ನಾಳೆ ಮುಂದಿನ ಪೀಳಿಗೆಯನ್ನು ಕೂಡ ನೆನ್ಪು ಮಾಡಿಕೊಳ್ಬೇಕು. ಇಲ್ಲ ಇಂಥವ್ರು ಬಂದಿದ್ದರು, ಇಂಥವ್ರು ಶುರು ಮಾಡಿದರು, ಇದೆಲ್ಲದೂ ಕೂಡ ನಾವು ಬಂದು ಅವಾಗ ಪಾತ್ರಧಾರಿ ಆದಾಗ, ಅನುಭವಿಸಿದಾಗ ಅದು ಮುಂದಿನ ಪೀಳಿಗೆಗೆ ಚೆನ್ನಾಗಿ ಹೋಗ್ತದೆ. ಅದನ್ನು ಒಳ್ಳೆ ರೀತಿ ಇವತ್ತು ಎಜುಕೇಷನ್ ಅಂತ ಹೇಳಿದರೆ ಶಿಕ್ಷಣ ಅಂದರೆ ಬರೀ ಓದೋದಲ್ಲ, ಎಲ್ಲ ಥರದ ಒಂದು ಬ್ಯಾಕ್ ಆ್ಯಕ್ಟಿವಿಟೀಸ್ ಇರಬೇಕಾಗ್ತದೆ. ಲೀಡರ್ಶಿಪ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಥರದ ಕೌಶಲ್ಯಾಭಿವೃದ್ಧಿ ಎಲ್ಲದೂ ಕೂಡ ಇದೆ. ಇವತ್ತು ಒಂದೇ ಪ್ರಿಮಿಸಸ್ಸಲ್ಲಿ ಮಾಡಿದ್ದಾರೆ. ಅವ್ರ ಕುಟುಂಬದವರೆಲ್ಲ ಸೇರಿಸಿ ಅವ್ರ ಉದ್ದೇಶನ, ಚಿಂತನೆಯನ್ನು, ಕೃಷ್ಣಪ್ಪ ಅವರು ಇಲ್ಲೇ ಇರ್ಬೋದು, ಅವ್ರ ಚಿಂತನೆಯಲ್ಲಿ ಕೃಷ್ಣಪ್ಪ ಅವರು ಯಾವತ್ತೂ ಕೂಡ ಜೀವಂತವಾಗಿ ಇರ್ತಾರೆ. ಅದನ್ನು ಮುಂದೆ ತೊಗೊಂಡು ಹೋಗಬೇಕಾಗುತ್ತೆ. ದಾಸೋಹದಲ್ಲಿ ದಾಸೋಹ ಒಂದು ಕಡೆಗೆ, ವಿದ್ಯೆದ ದಾಸೋಹ ಇದೆಯಲ್ಲ ಅದಕ್ಕಿಂತ ಅದು ಶಾಶ್ವತ ಆಗಿರ್ತದೆ. ಅದು ಒಳ್ಳೆ ರೀತಿಯಲ್ಲಿ ನಡೀಲಿ. ಅವ್ರ ಕುಟುಂಬದವರಿಗೆ, ಅವ್ರು ನಡೆಸ್ತಕ್ಕಂಥ ಎಲ್ಲರಿಗೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಕೂಲಲ್ಲಿದ್ದಾಗ ಕ್ರಿಕೆಟ್ ಆಡ್ತಾಯಿದ್ದೆ, ವೈಸ್ ಕ್ಯಾಪ್ಟನ್ ಆಗಿದ್ದೆ ನಾನು ಅಲ್ಲಿ ಆ ಟೈಮಲ್ಲಿ. ಅದಾದಮೇಲೆ ಶಟಲ್ ಬ್ಯಾಡ್ಮಿಂಟನ್ ನಮ್ಮ ತಂದೆಯವ್ರ ಜೊತೆಗೆ ಆಡ್ತಾಯಿದ್ದೆ. ಮತ್ತು ಶೋಲ್ಡರ್ ಪ್ರಾಬ್ಲಮ್ ಆದಮೇಲೆ ಸ್ಕ್ವಾಶ್, ಫುಟ್ಬಾಲ್, ಬೇಸಿಕಲಿ ಫುಟ್ಬಾಲ್ ಪ್ಲೇಯರ್ ನಾನು. ಮತ್ತು ಸ್ವಿಮ್ಮಿಂಗ್ ಜಾಸ್ತಿ, ಎವ್ರಿ ಡೇ 2 ಕಿಲೋಮೀಟರ್ ಸ್ವಿಮ್ಮಿಂಗ್. ಈ ಪೋಸ್ಟ್ ಕೋವಿಡ್ ಆದಮೇಲೆ ಸ್ವಲ್ಪ ದಪ್ಪ ಕೂತ್ಕೊಂಡಿದ್ದೀನಿ. ಇನ್ಮೇಲೆ ಕರಗಿಸ್ಬೇಕು. ಈಗ ಸ್ಕೂಲು ಕಾಲೇಜಲ್ಲಿ ಮೊಬೈಲ್ನ ಬ್ಯಾನ್ ಮಾಡಿದ್ದಾರೆ. ಹೌದು, ಅದೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತ ಹೇಳಿ ಒಂದು ಆಂದೋಲನ. ಏನೇ ಮಾಡಿದ್ರೂ ಅರ್ಥಪೂರ್ಣವಾಗಿ ಹೋಗಬೇಕಾಗ್ತದೆ. ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೀವಿ. ಇದನ್ನು
ಏಕೆಂದರೆ ಪುಸ್ತಕ ಭಾಳ ಇಂಪಾರ್ಟೆಂಟ್. ಗ್ರೌಂಡ್ ಲೆವೆಲಲ್ಲಿ ಏನಾಗ್ತದೆ, ಮೊಬೈಲ್ ಬಂದುಬಿಟ್ರೆ ಅದು ಶಿಕ್ಷಣದ ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ತಂದೆ ತಾಯಿಯವರು ಕೂಡ ತಪ್ಪು ಮಾಡಿಬಿಡ್ತಾರೆ. ಮಕ್ಕಳು ಬಾಯಿ ಮುಚ್ಕೊಂಡಿರ್ಬೇಕಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ. ಮುಂಚೆ ಪೆಪ್ರಮೆಂಟ್ ಕೊಡೋರು, ಇವಾಗ ಮೊಬೈಲ್ ಕೊಡ್ತಾರೆ. ಆ ಥರ ಆಗೋಗ್ಬಿಟ್ಟಿದೆ. ಅದೆಲ್ಲ ನಿಲ್ಲಬೇಕು. ಇದೆಲ್ಲ ಫೌಂಡೇಶನಿಗೆ ಹೆಲ್ಪ್ ಆಗ್ತದೆ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಸಮಸ್ಯೆಗಳು ಎಷ್ಟೇ ಇದ್ದರೂ ಸಮಸ್ಯೆಗಳ ಬಗ್ಗೆ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಪರಿಹಾರ ತಗೊಂಡು ಸಮಾನತೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ. ಅದಕ್ಕೆಲ್ಲ ಜನಪ್ರತಿನಿಧಿಗಳು, ಯಾಕೆಂದರೆ ಶ್ರೀನಿವಾಸ್ ಅವರು ಕೂಡ ಮೇಲ್ಮನೆಯಲ್ಲಿ ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗಿ 5 ಜಿಲ್ಲೆ ಅವ್ರಿಗೆ ಬರೋದ್ರಿಂದ ಸಮಸ್ಯೆಗಳು ಅವರೆಲ್ಲ ಹೇಳಿದಾಗ ನಾವೆಲ್ಲರೂ ಕೂಡ ಟೀಮ್ ವರ್ಕಾಗಿ ಮಾಡಬೇಕು. ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ, ಮಕ್ಕಳಿದ್ದಾಗ ನಾವು ಆಡಳಿತ ವಿರೋಧ ಪಕ್ಷ ಅಂತ ಹೇಳಿ ಬರೋಲ್ಲ. ಇದು ಕೆಲಸ ಸಿಗೋದೇ ಪುಣ್ಯ. ಸಮಸ್ಯೆ ಅನ್ನೋದ್ರ ಬದಲು ಪರಿಹಾರನ ನೋಡ್ಕೊಂಡು ಹೋದರೆ ನಿಮಗೆ ಉತ್ತರ ಸಿಗುತ್ತೆ. ಆ ಹಾದಿಯಲ್ಲಿ ನಾವಿದ್ದೀವಿ. ಎಲ್ಲರ ಸಹಕಾರ ಬೇಕಾಗುತ್ತೆ. ಮಾಧ್ಯಮದ ಸಹಕಾರನೂ ಬೇಕಾಗ್ತದೆ. ನ್ಯೂನತೆಗಳು ನೀವು ತೋರಿಸೋದ್ರ ರೀತಿಗೆ ನಮಗೆ ಗೊತ್ತಾಗೋದಕ್ಕೆ ಸರಿ ಮಾಡಿದಾಗ ಜನರಿಗೆ ಅದು ತಲುಪಬೇಕಾಗುತ್ತೆ. ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಯಾರು ಬುದ್ಧಿವಂತರು ಇರ್ತಾರೆ ಅವರಿಂದ ಸಾಧ್ಯ ಇರ್ತದೆ. ಯಾವಾಗಲೂ ಕೂಡ ಇವತ್ತಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಕೊಡ್ತಕ್ಕಂಥ ನಮ್ಮ ಕರ್ತವ್ಯ ಆಗುತ್ತೆ. ವಿ ಆಲ್ ಆರ್ ಸರ್ವೆಂಟ್ಸ್ ಬೇಸಿಕಲಿ. ಮಕ್ಕಳು ದೇವಸ್ಥಾನದಲ್ಲಿ ಇರ್ತಾರೆ, ಅವ್ರು ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ. ಅದನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತೀವಿ ಅಂಥೇಳಿ. All the best, students. ಸ್ಟಾರ್ಟ್ ಮಾಡಿಸ್ತೀರಾ? Start ಮಾಡಿ. ಮನೆ ಕಟ್ಕೊಳ್ಳಿ, ಆಮೇಲೆ ಮೂವ್ ಮಾಡಿ. ಬಟ್ ನೀವು ಯಾರು ಮನೆ ರಂಗಮೂಲ ಸರ್ದಾರ್ ಬಂಗಾರಪ್ಪ ಎಲ್ಲ ಇವತ್ತು ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಬ್ಯಾಡ್ಮಿಂಟನ್ ಮತ್ತೆ ಇಲ್ಲ. ಆಮೇಲೆ ಅವರೇ ಮಾಡಿಸ್ಕೊಂಡು ಆಮೇಲೆ ಪ್ರಕಾಶ್ ಪಡ್ಕೊಂಡು. ಹೌದು, ಐಸು ಪ್ಲೇ ವಿತ್ ಪ್ರಕಾಶ್ ಪಡ್ಕೊಂಡೆ. ನಾನು ಶಿವಣ್ಣ ಒಂದು, ನಾನು ಶಿವಣ್ಣ ಈ ಕಡೆ, ನಮ್ಮ ತಂದೆಯವರು ಪ್ರಕಾಶ್ ಪಡ್ಕೊಂಡೆ ಕೂಡ ಶ್ರೀನಿವಾಸ್ ಸರ್ ಅವರು ಕೂಡ ಇದೀಗ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರು ಸಂತೋಷ್ ಅವರು ಕೂಡ ಕಬಡ್ಡಿ ಆಟಗಾರರು, ಜೊತೆಗೆ ಪ್ರೊ ಕಬಡ್ಡಿಯಲ್ಲಿ ಆಟ ಪ್ರಾಕ್ಟೀಸ್ ಮಾಡಿದ್ದಾರೆ. ಬನ್ನಿ ಸರ್, Team can come inside. Team can come inside. Team. Team. Thank you.
ಮಾಡ್ತಕ್ಕಂಥ ಅವಕಾಶಕ್ಕೆ ಧನ್ಯವಾದಗಳು. ಮತ್ತು ಎಲ್ಲ CEO ಇರ್ಬೋದು, ಎಲ್ಲ ಕುಟುಂಬದ ಕೃಷ್ಣಪ್ಪ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷವಾಗಿ ಸಂತೋಷ್ ಅವರಿಗೆ ಮತ್ತು ರಮೇಶ್ ಈಗ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರಿ ಶಾಲೆಗೆ ಜಾಗ ದಾನ ಮಾಡಿರೋದನ್ನ ಉಳಿಸ್ಕೊಳ್ಳೋದು ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನು. ವಿಶೇಷವಾಗಿ ಧನ್ಯವಾದ ಮಾತಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಒಳ್ಳೆ ರೀತಿಯ ಶಿಕ್ಷಣವನ್ನ, ಸಮಾನತೆಯ ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೂ ಕೊಡ್ತಕ್ಕಂಥದ್ದು ಉದ್ದೇಶದಿಂದ ನನ್ನ ಇಲಾಖೆಯನ್ನ 100% ನಾನು ಚೆನ್ನಾಗಿ ಬರಬೇಕು ಇಂಥ ಕಾರ್ಯಕ್ರಮಕ್ಕೆ. ಇಷ್ಟು ದೊಡ್ಡದಾಗಿದೆ ನಿಮ್ಮ 40 ಎಕರೆ ಕ್ಯಾಂಪಸ್. ಆದ ಜನರಿಗೆ ಕೃಷ್ಣಪ್ಪ ಅವ್ರ ಹೆಸರಲ್ಲಿ ಮಕ್ಕಳು ಓದಬೇಕು, ಆಗಲಿ ದೇಶದ ಒಳ್ಳೆ ಪ್ರಜೆಗಳು ಆಗ್ತಕ್ಕಂಥ 2.25 ವರ್ಷ ಆಯಿತು. ನಾನು 46,000 ಶಾಲೆ ಇದೆ ನಮ್ಮಲ್ಲಿ. 46,000 ಶಾಲೆಯಲ್ಲಿ ಸಮಸ್ಯೆಗಳು ಬೇಕಾದಷ್ಟೇ. ಟೀಚರ್ಸ್ ಕೊರತೆ ಇದೆ, ಫಿಸಿಕಲ್ ಟೀಚರ್ಸ್ ಕೊರತೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಒಂದು ಹಂತದಲ್ಲಿತ್ತು. ಆದರೆ ನನಗೊಂದು ವಿಶ್ವಾಸವನ್ನ ನಮ್ಮ ಇಲಾಖೆಯಿಂದ ನಾವು ಮೂಡಿಸಿದ್ವಿ. ನನಗೆ ಶ್ರೀನಿವಾಸ್ ಅವರಿದ್ದಾರೆ, ಅವತ್ತು ಕೂಡ ಅದನ್ನ ಕೇಳಬೇಕಾಗುತ್ತೆ. ಅವರ ಮಾರ್ಗದರ್ಶನ ಅವರು ಕೂಡ ಬಹಳ ಮಿಸ್ಟರ್ ಕೃಷ್ಣಪ್ಪ ವಾಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ dear friend of my father. When my father was chief minister, they both were very close. Political ಜೊತೆಗಿದ್ದದ್ದು ಒಂದು ಭಾಗ ಆದರೆ ಅವರ ಥಾಟ್ಸ್ ಲೈಕ್ ದೇರ್ ಕನ್ಸರ್ನ್ ರಿಗಾರ್ಡಿಂಗ್ ದ ಸೊಸೈಟಿ ವಾಸ್ ವೆರಿ. ಕೃಷ್ಣಪ್ಪ ಅವರ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಆಗಿತ್ತು. ಇವತ್ತೇನಾದರೂ ನಾನು ಕೂಡ ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಐ ವಾಸ್ ಯೂತ್ ಪ್ರೆಸಿಡೆಂಟ್ ಫಾರ್ ಆಲ್ಮೋಸ್ಟ್ 11 years. But I spent a lot of very little time with him, but the kind of guidances and the commitment what he had given was really, if I'm standing here, I think it's also his kind of guidance. Nama Krishnappa, Joint Secretary, Ramesh. ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾಕಂದ್ರೆ ಈ ಇನ್ಸ್ಟಿಟ್ಯೂಷನ್ ಶುರು ಆಗೋಕ್ಕಿಂತ ಮುಂಚೆ ನಾನು ಈಗ ತಾನೇ bilingual Spain, all students equal. Eminent companies like Ajay Premji Foundation, Jaypal go hand in hand. Education system support teacher changes through reforms in examination.